ದೊರಕಿದೆ. ಈಗ ಉತ್ತರ ಕನ್ನಡದ ಮಾನ್ಯ ಅಧ್ಯಕ್ಷರೇ ಬೆಳಗ್ಗೆ ಮಾನ್ಯ ಅಧ್ಯಕ್ಷರೇ ಎಲ್ಲಿ ಹಿರಿಯರೇನು ವಿಷಯ ಏನು ಬಹಳ ಗಂಭೀರವಾದಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಂದು ಮಾತಾಡ್ತಾರೆ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ನಮ್ಮ ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿರುವಂಥ ಹಕ್ಕನ್ನು ಇಟ್ಕೊಂಡಿದ್ದಾರೆ. ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ ನೀವು ಕೊಟ್ಟಿದ್ದೀರಿ, ಮತ್ತೆ ಕೊಡ್ತಾ ಇದ್ದೀರಿ, ಚರ್ಚೆ ಕೊಡುವ. ಆಯ್ತು, ಮತ್ತೆ ಕೊಡ್ತಾ ಚರ್ಚೆಗೆ. ಇದು ನನಗೊಬ್ಬರಿಗೆ ಸಂಬಂಧಪಟ್ಟದಲ್ಲ. ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನಗೆ ಸಂಬಂಧಪಟ್ಟದಲ್ಲ. ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಎಷ್ಟು ಜನ ಮಾಡುವ ಪದ್ಧತಿ ಕಾಂಗ್ರೆಸ್ ನಾನು ಸಂವಿಧಾನದಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ತಗೊಳ್ಳಿ ಚರ್ಚೆ ತಗೊಳ್ಳಿ ಎಲ್ಲನೂ ತಗೊಳ್ಳಿ ವಿಧಾನಸಭೆಗೆ ಬರಲು ಸರ್ಕಾರ ವೋಟ್ ಚೋರಿ ಮಾಡುವಂತಹದ್ದು ಮಾಡಿದ್ರು. ಈಗ ಬಿ ಆರ್ ಪಾಟೀಲ್ ಅವರೇ, ನಾವು ಉತ್ತರ ಕನ್ನಡ ಬಗ್ಗೆ ಚರ್ಚೆಯನ್ನು ಮಾತ್ರ ವಿಷಯ ಹೇಳಿ ಆಯ್ತು. ಈಗ ನೀವು ಅದನ್ನು ಇವತ್ತಿನ ಎಜೆಂಡಾದಲ್ಲಿ ಇಲ್ಲ, ನೀವು ಬೆಳಿಗ್ಗೆ ಬರೆದು ಕೊಟ್ಟಿದ್ದೀರಿ. ನಾಳೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಈಗ ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೆ ನೀವು ಹೋಗ್ಬೇಡಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷ. ಅದು ಆಯ್ತು ವಿತ್ ಪ್ರಿಯಾಂಕ್. ಅಧ್ಯಕ್ಷರೇ ನಂದು ಮಾನ್ಯ ಅಧ್ಯಕ್ಷರೇ ಆಯ್ತು, ಬೇರ್ಪಡ ಅದಕ್ಕೆ ಈ ಸದನದಲ್ಲಿ ಚರ್ಚೆ ಮಾಡಲಿಲ್ಲ. 3 ದಿನದ ಮುಂಚೆ, 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ವೋಟ್ ಚೋರಿ ನಡೆದಿದೆ. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ SIT ಅವರು ಅಂತ ಹೇಳಿದ್ರಿ. ಸೋಮವಾರ ಮಾನ್ಯ ಅಧ್ಯಕ್ಷರೇ ಶಾಮನೂರು ಮಾನ್ಯ ಅಧ್ಯಕ್ಷರೇ ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಇಲ್ಲ, ಅವರು ನೋಡ್ತಾರೆ ಮಾತಾಡ್ತಾರೆ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದ್ದೀರಾ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಂಡು ಅವರಿಗೆ ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋ ಶಾಸಕರು ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಅಧ್ಯಕ್ಷರೇ. ಹೌಸ್ನಲ್ಲಿ ಉತ್ತರ ಕೊಡ್ತೀನಿ. ಏನ್ ಪ್ರಯೋಜನ ಹೇಳಿ. ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ನಾವು ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಹೇಳಿದಾಗೂ ಮಧ್ಯಾಹ್ನ ಮೇಲೆ ಕೊಡ್ತೀರಾ ನೋಡಿ. ಸಚಿವ ಬರ್ಬೇಕಲ್ಲ ಸದನ, ಇವತ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ. ನಾನು ನೋಡ್ತೇನೆ. ಮಧ್ಯಾಹ್ನ ಹೇಳ್ತೇನೆ. ನಾವು ಮಧ್ಯಾಹ್ನ ಕೊಡಿಸ್ಬೇಕು. ನಾನು ಮೊದಲು ಸಭಾಧ್ಯಕ್ಷರೇ ಮಾಡಿ ಕರೆಕ್ಟ್ ಮಾಡ್ತೀರಿ. ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ನನಗೆ ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ತಾವು ವಿಷಯ ಪ್ರಸ್ತಾಪ ಮಾಡಕ್ಕೆ ಅವಕಾಶ. ಇವತ್ತು ಈಗ ಕೊಡಿ ಅಂತ ಹೇಳಿ ಬಹಳ ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ. ಆಗ್ಬೇಕು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು. ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಚರ್ಚೆ ಮಾಡಿ. 70-80 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು
ಮಾಡ್ಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಅಧ್ಯಕ್ಷೆ, ಆಯ್ತು, ಒಂದ್ ನಿಮಿಷ ಈಗ ಒಂದ್ ಸೆಕೆಂಡ್. ಕೊಲೆ ಮಾಡ್ತಾ ಇದೆ, ಗೊಂದಲ ಒಂದ್ ಆಗ್ತಾ ಇದೆ ಇಲ್ಲಿ. ಸರ್, ಅದಕ್ಕೆ ಸಚಿವರೇ. ಚರ್ಚೆ ಮಾಡ್ಬಾರ್ದು. ಪ್ರಸ್ತಾವನೆ ಮಾಡ್ಲಿಕ್ಕೆ ಅವಕಾಶ ಆಯ್ತು ಕೊಡಿ ಅಂತ ಕೇಳ್ತಾ ಇರೋದು. ಆಯ್ತು, ಕುಕ್ಕಲ್ಲೇ ನಮ್ಮ ಅನುಮತಿನೇ ಪಡೆದು ಆಯ್ತು, ಕೇಳ್ತಾ ಇರೋದು. ಕುಕ್ಕಲ್ಲೇ ಆಯ್ತು ಹೇಳಿದ್ದಾರೆ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಅಧ್ಯಕ್ಷೆ, ಆಯ್ತು, ಒಂದ್ ನಿಮಿಷ ಅಧ್ಯಕ್ಷೆ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನ ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಚರ್ಚೆ ನೀವು ಸುಮ್ಮನೆ ದಿಢೀರ್ ಅಂತ ಹೇಳಿ ಚರ್ಚೆ ತಗೊಂಡ್ಬಿಟ್ರೆ ಯಾವ ನಿಯಮದ ಚರ್ಚೆ ಮಾತಾಡಿಲ್ವಾ ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ಸಭೆ ಮುಂದೆ ಇಡ್ಲಿ. ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಅವಾಗ ಇಲ್ಲಿ ಪ್ರಸ್ತಾವನೆ ನಾವೇನು ಹೋಗಿಲ್ಲ. ಹೋಗಿಲ್ಲ. ಅವಾಗ ಮಧ್ಯಂತರ ವರದಿ ನಿಮಗೆ ಬಂದಿತ್ತಾ? ಅಲ್ಲಲ್ಲ. ವಾಲ್ಮೀಕಿ ನಿಮಿಷ. ಪ್ರಕರಣ ನಿಮಗೆ ಇರ್ಬೋದು, SIT ಅಥವಾ ಮೂಢ ಚರ್ಚೆ ಪ್ರಕರಣ ತೆಗೆದಿದ್ದಾರೆ. ಇರ್ಬೋದು. ಅವಾಗ ಮಧ್ಯಂತರ ವರದಿ ಈಗ ಬಂದಿತ್ತಾ ಸರ್? ನೀವೇ ಹೇಳಿ. ಸಿಕ್ಕಾಕೊಂಡಿರೋದಲ್ಲ ಚರ್ಚೆಗೆ ನಿಮ್ಮ ಕೊಟ್ಟಿಲ್ವಾ? ಪ್ರಜಾಸೆ. ಇವತ್ತು ಚಾಲೆಂಜ್ ಮಾಡಲಾಗಿದೆ. ಹಿರಿಯ ಸದಸ್ಯರು ಪ್ರಸ್ತಾಪ ಮಾಡಿದ್ದಾರೆ. ಅದು ಅವಕಾಶ ಇಲ್ಲ ಅಂತ ಹೇಳಕ್ಕೆ ಹೇಳ್ತಾರೆ ಅಧ್ಯಕ್ಷರು. SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ರಚನೆ ನಿಮ್ದು ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ ಅಧ್ಯಕ್ಷೆ, ಚರ್ಚೆನೆ ಕನ್ಸರ್ನ್ ಮಿನಿಸ್ಟರ್ ಮಂತ್ರಿ ನೀವು, ನಮ್ಮ ಜಿಲ್ಲಾ ನೋಡ್ಕೊತಾ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ. ಬಿಆರ್ ಪಟ್ ಸಾಹೇಬ್ ಅಷ್ಟೇ ಕೇಳ್ತಾ ಇರೋದಲ್ಲ. ಬರಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿ ಇಲ್ಲದೆ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಬಂದಿತ್ತಾ? ಹೌಸಲ್ಲಿ ಚರ್ಚೆ ಮಾಡಿದ್ರೆ ಬಂದಿತ್ತಾ? ಮೋಸ ಮಾಡಿದಿರಿ. ಚರ್ಚೆ ಮಾಡಿ ಎಷ್ಟು ಜನಕ್ಕೆ ನೀವು ಮೋಸ ಮಾಡಿ ಇಲ್ಲಿ ಬಂದಿದ್ದೀರಿ ನೀವು? ನಂತರ ಸಾಯ್ತು ತಗೊಳ್ಳಿ. ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ ಅವಕಾಶ ಕೊಡಿ ಅಧ್ಯಕ್ಷರೇ. ಈಗ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಒಂದ್ ಸೆಕೆಂಡ್, ನಿಮ್ಗೆಲ್ಲರಿಗೂ ಕೂಡ ಒಂದ್ ಸೆಕೆಂಡ್ ಕೂಡ ಚರ್ಚೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಕೂಡ ಬೇಲೂರ್, ನಿಮ್ಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಾನು ಸ್ವಲ್ಪ ಕೆಲಸ ಇತ್ತು ನಿಮ್ಮ ಚರ್ಚೆಯಲ್ಲಿ, ನನ್ನ ಕೆಲಸ ಮುಗೀತಿಲ್ಲಿ ಮಾಡಿ. ಈಗ ವಿಷಯ ಅಂದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಅವರು ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ದಾರೆ, ಅದಕ್ಕೆ ಚರ್ಚೆ ನಾಳೆ ನಾಡಿದ ಚರ್ಚೆಗೆ ಚರ್ಚೆ ರಾಯರೆಡ್ಡಿ ಅವರು ಚರ್ಚೆ ಮಾಡಿ. ನಮ್ಮವರಿಬ್ಬರು ಮಲ್ನಾಡ್ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಚರ್ಚೆ ಮಾಡಲಿಕ್ಕೆ ಮುಂದುವರಿಸೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ರಾಜ್ಯದ ಬೇರೆ ವಿಷಯ ಯಾವಾಗ ತಗೊಳ್ಳೋದು ನಾವು? ನೀವು ಅಜೆಂಡಾದಲ್ಲಿ ಹಾಕಿ ಒಂದು ವಾರ ಆದ್ರೂ ಕೂಡ ನಮ್ಗೆ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ನೀವು ಉತ್ತರ ಕರ್ನಾಟಕದ ಎಷ್ಟು ವರ್ಷ ಚರ್ಚೆ ಮಾಡ್ತೀರಿ? ಮಲ್ನಾಡ್ ಇದ್ದಾರೆ, ಬೆಳಗಾವಿ ಅಧಿವೇಶನ ಬರೀ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಅಲ್ಲ, ನಾವು ರಾಜ್ಯದ ಬೇರೆ ಬೇರೆ ನಾವು ಬಂದಿದ್ದೀವಿ. ಮಲ್ನಾಡಿಂದ ಬಂದಿದ್ದೀವಿ, ನಾವು ಬಂದಿದ್ದೀವಿ ಅಧ್ಯಕ್ಷರೇ. ನಮಗೆಲ್ಲ ಅವಕಾಶ ಮಾಡಿಕೊಡಿ, ಮಲ್ನಾಡಿಂದ ಅವಕಾಶ ನಮಗೂ ಮಾಡಿಕೊಡಿ. ಕೂತ್ಕೊಳ್ಳಿ ಮಾರೆ. ಅಲ್ಲ ಸರ್, ನಮಗೆ ಬೇರೆ ಬೇರೆ ಉತ್ತರ ಕರ್ನಾಟಕ ಬಗ್ಗೆ ನಮಗೆ ಕೊಡಿ, ನಮಗೆ ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ಕೈ ಮುಗಿದು ಕೇಳ್ತೀವಿ ಅಧ್ಯಕ್ಷರೇ. ಸಮಸ್ಯೆ ಇದೆ, ಮಲೆನಾಡು ಸಮಸ್ಯೆ ಇದೆ, ದಯವಿಟ್ಟು ಕೊಡಿ. ನಿಮಗೆ ಹೇಳಿದ್ರಿ. ಸೊ ಕಳೆದ ತಮಗೂ ಗೊತ್ತಿದೆ, 2 ದಿನ ಸಂತಾಪ ಇದರಲ್ಲಿ ಹೊರಟೋಯ್ತು. 2 ದಿನ ನಾವು ತಿಳ್ಕೊಂಡಿದ್ರಿ, ನೀವು ಮಾತಾಡಬೇಡಿ. ನಾವು ತಿಳ್ಕೊಂಡಿದ್ರಿ ಉತ್ತರ ಕರ್ನಾಟಕ ಚರ್ಚೆಯನ್ನ 1-2 ದಿನ ಉತ್ತರ ಕರ್ನಾಟಕ ಚರ್ಚೆ ಆಗಿ 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. 3 ದಿನದಲ್ಲಿ ಆಗುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಚರ್ಚೆ ಬರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಇದು ಕಾರಣಾಂತರ 2 ದಿನ ಸಂತಾಪ ಹೊರಟೋಯ್ತು. ತಾವು ಇದನ್ನು ಇವತ್ತು ಸೋಮವಾರ ಹೋಗಿ ಮಂಗಳವಾರ ಆಗಿದೆ. ಈಗ ಮಂಗಳವಾರ ಬಂದಿದೆ. ಇವತ್ತಿನ್ನ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವ್ರು ಎಷ್ಟು ಟೈಮ್ ತಗೊಂತಾರೋ ಗೊತ್ತಿಲ್ಲ. ದಯವಿಟ್ಟು ಇವತ್ತೇ ಮುಖ್ಯಮಂತ್ರಿಗಳ ಉತ್ತರವನ್ನು
ಕೊಡಿಸ್ತಾರೆ. ಇವತ್ತು ನಾಳೆಯಿಂದ ಬೇರೆ ಏನೇನೋ ಅಜೆಂಡಾ ಇದೆಯಲ್ಲ, ಬಂದಿದೆಯಲ್ಲ 69, ಅದ್ರ ಹೋಗೋಣ. ಈಗ 4-5 ದಿನ ಆಯ್ತು ಉತ್ತರ ಕರ್ನಾಟಕದ್ದು ಚರ್ಚೆ. ಸರ್, ನಾವಿನ್ನೂ ಹೊಸ ಶಾಸಕರು ಮಾತಾಡಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಮಲ್ನಾಡ್ ಬಗ್ಗೆ ಮಾತಾಡಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಕ್ಕೆ ನಾವು ಮಾತಾಡಿಲ್ಲ. ಮಲ್ನಾಡ್ ಬಗ್ಗೆ ತಾವು ಚರ್ಚೆ ಕೊಡಿ. ಅಲ್ಲ, ವಿರೋಧ ಪಕ್ಷ ನಾಯಕರಲ್ಲಿ ಮನವಿ ಮಾಡ್ತೇವೆ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಲಿ ಇನ್ನೂ ಒಂದ್ ದಿವಸ. ಆಯ್ತು, ಒಂದ್ ಸೆಕೆಂಡ್ ರೆಡ್ಡಿ ಅವರೇ, ಅಜಯ್ ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷ, ಹಳೆ ಮೈಸೂರು ನೀವು ಮಾತಾಡಬೇಡಿ ಅವರೇ, ಮಾತಾಡಬೇಡಿ. ಒಂದು ಈಗ ವಿರೋಧ ಪಕ್ಷದ ನಾಯಕರು ಆಯ್ತು ನೋಡಿ, ಎಲ್ಲ ಶಾಸಕರ ಮತ್ತು ಸರ್ಕಾರದ ಸಹಕಾರ ನಮ್ಗೆ ಅತ್ಯಗತ್ಯ. ಪರಸ್ಪರ ನೀವು ಚರ್ಚೆ ಮಾಡಬೇಡಿ. ಒಂದು, ನೀವು ಎಲ್ಲ ವಿಚಾರ, ನೀವು ಹೇಳೋ ವಿಚಾರ ಕೂಡ ಸರಿ ಇದೆ, ನೀವು ಹೇಳೋ ವಿಚಾರ ಕೂಡ ಸರಿ ಇದೆ. ಇದನ್ನು ಕ್ರೋಢೀಕರಿಸಿಕೊಂಡು ಒಮ್ಮತದಿಂದ ಹೋಗಬೇಕನ್ನೋ ಆಲೋಚನೆ ಮಾಡ್ತೀವಿ, ಹೋಗೋದು ವಿಚಾರ ಇರುವಂಥದ್ದು. ಈಗ ನಮ್ಮ ಮೊದಲ ಆದ್ಯತೆ, ಈ ಸಲ ನಾವು ಪ್ರಥಮ ಬಾರಿಗೆ ಮೊದಲ ಆದ್ಯತೆ ಕೊಟ್ಟದೆ, ನೀವು ಸುನ್ನವ್ರು ಹೇಳಿದಾಗೆ ವಿಧಾನಸಭಾ ಅಧಿವೇಶನ ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆ ಚರ್ಚೆ ಮಾಡಿ. ಹೌದು, ಅದು ಈ ವರ್ಷ ಅದಕ್ಕೆ ಮೊದಲ ಆದ್ಯತೆ ಉತ್ತರ ಕರ್ನಾಟಕ. ಕಳೆದ ವರ್ಷವೂ ಕೂಡ ಉತ್ತರ ಕನ್ನಡ ಬಗ್ಗೆ 35 ಜನ ಮಾತಾಡಿದ್ದಾರೆ ಕಳೆದ ಅಧಿವೇಶನದಲ್ಲಿ ಕೂಡ. ಈ ಸಲ ಮೊದಲ ಸಲವಾಗಿ ಪ್ರಥಮ ವಿಚಾರವನ್ನೇ ಇವತ್ತು ಉತ್ತರ ಕನ್ನಡ ಚರ್ಚೆಗೆ ತೆಕ್ಕೊಂಡ ಸಂದರ್ಭದಲ್ಲಿ ಹಿರಿಯ ಶಾಸಕರು, ಹಿರಿಯ ಸದಸ್ಯರೆಲ್ಲ 1-1.5 ಗಂಟೆ ಮಾತಾಡುವಾಗ ಕಿರಿಯರೆಲ್ಲ 10 ನಿಮಿಷ ಆದರೂ ಕೂಡ ಕೇಳ್ತಾರೆ. ಈ ಮಧ್ಯದ ಕೆಲವೊಂದು ವಿಚಾರ ಸಮಯ ಮುಂದೆ ಹೋಗೋ ವಿಚಾರ ಆಗಿತ್ತು. ಅದಕ್ಕೆ ನಾನು ಇವತ್ತೊಂದು ತೀರ್ಮಾನಕ್ಕೆ ಬರುವುದಂತ ಹೇಳಿದರೆ, ಒಂದು, ಎಷ್ಟು ಇವತ್ತು ರಾತ್ರಿ ಆದರೂ ಕೂಡ ಇವತ್ತು ನಾವು ಮುಗಿಸುವಂಥದ್ದು. ಒಂದು, ಎಷ್ಟು ರಾತ್ರಿ ಆದರೂ ಕೂಡ ನಾಳೆ ಬೆಳಿಗ್ಗೆ ನಾನು ಮಾತಾಡಿದಂಥ ಪ್ರಶ್ನೆಯಲ್ಲಿ ಉತ್ತರ ಕನ್ನಡ ಬಗ್ಗೆ ಇಲ್ಲ. ಒಂದು. ಎರಡನೇ ದೊಡ್ಡ ಮಟ್ಟ ನಿಮಗೆ ಉತ್ತಮ ಅದನ್ನು ಕೊಡಿಸ್ತೇನೆ. ಮತ್ತೆ ನಿಮಗೆ ಒಂದು ಸಂತೋಷ ಸುದ್ದಿ ಅಂತ ಹೇಳಿದರೆ, ಇನ್ನು ಹೊಸತೊಬ್ಬ ಯಾರು ಕೂಡ ಚೀಟಿ ಕೊಡಬೇಡಿ. ನಾನು ಮಾತಾಡ್ತೀನಿ, ನೀವು ಫಸ್ಟ್ ಅದನ್ನೆಲ್ಲ ಕೊಡಬೇಕು. ನಮಗೆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು 4 ಜನ 5 ಜನ ಇದ್ದೇವೆ ಅಂತೇಳಿ ನಾವು ಇಲ್ಲಿ ಬಿಲ್ ತೆಗೊಳ್ತೇವೆ. ಈಗ ಅಲ್ಲಿ ಕೂತ್ಕೊಂಡಾಗ ಬಂದಾಗ ಒಂದು ನೆನಪು ಚೀಟಿ ಕಳಿಸೋದು ನಾವು ಮಾತಾಡಿದೆ. ಇನ್ನು ಯಾರು ಚೀಟಿ ಕಳಿಸಿದ್ರು ಕೂಡ ನಮಗೆ ಇದಕ್ಕೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಮೂರನೇದು, ವೆರಿ ಇಂಪಾರ್ಟೆಂಟ್, ಇಲ್ಲಿ ಪ್ರಶ್ನೆ ಕೇಳಿ, ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಹೆಸರು ಕರೆಯುವಾಗ ಯಾರಾದರೂ ಶಾಸಕರು ಮಾತಾಡೋ ನಿಮ್ಮ ಸೀಟಲ್ಲಿ ಇಲ್ಲದಿದ್ದರೆ ಮತ್ತೆ ನಾನು ನಿಮಗೆ ಅವಕಾಶ ಕೊಡಲಿಕ್ಕೆ ಹೋಗೋದಿಲ್ಲ. ನಿಮಗೆ ಮನಸ್ಸಿಗೆ ಮೇಲೆ ಕೂತ್ಕೊಳ್ಳೋದು, ಹೋಗಿ ಬರೋದು, ಮತ್ತೆ ಬರೋದು ನನಗೆ ಆಗೋದಿಲ್ಲ. ನಾವು ಹೆಸರು ಕರೆಯುವಾಗ ಶಾಸಕರಿದ್ದರೆ ನಿಮಗೆ ಮಾತಾಡಲಿಕ್ಕೆ ಚಾನ್ಸ್ ಸಿಗ್ತದೆ. ನೀವು ಇಲ್ಲದಿದ್ದರೆ ಮತ್ತೆ ನೀವು ಹೊರಗೆ ನಾನು ಚೀಟಿ ಕೊಟ್ಟಿದ್ದೇನೆ, ನಾನು ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನೀವು